ಹಾಯ್ ಗೆಳೆಯರೇ, ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ. ಈ ದಿನ ಭಕ್ತರು ಉಪವಾಸ ಮಾಡ್ತಾರೆ, ಶಿವನ ಪೂಜೆಯನ್ನು ಮಾಡ್ತಾರೆ, ರಾತ್ರಿ ಇಡೀ ಜಾಗರಣೆ ಕೂಡ ಮಾಡ್ತಾರೆ. ಶಿವರಾತ್ರಿಯನ್ನು ಶಿವನ ಆಶೀರ್ವಾದ ಪಡೆಯೋಕೆ, ಪವಿತ್ರ ಸ್ತೋತ್ರಗಳನ್ನು ಪಠಿಸೋಕೆ ಅತ್ಯಂತ ಮಂಗಳಕರ ದಿನ ಅಂತ ಹೇಳಲಾಗುತ್ತೆ. ಆದರೆ ಈ ಶಿವರಾತ್ರಿಯ ದಿನ ಪರಮೇಶ್ವರನಿಗೆ ಕೆಲವೊಂದು ಹೂವುಗಳನ್ನು ನೀವು ಅರ್ಪಿಸಿದರೆ ಅದರಿಂದ ಪುಣ್ಯ ಬರುತ್ತೆ. ಮತ್ತೆ ಕೆಲವು ಹೂವುಗಳನ್ನು ಅರ್ಪಿಸಿದರೆ ಅದರಿಂದ ಪಾಪ ಸುತ್ತಿಕೊಳ್ಳುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಶಿವನಿಗೆ ಯಾವ ಹೂವನ್ನು ಅರ್ಪಿಸಬೇಕು? ಇದರಿಂದ ಏನೆಲ್ಲ ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮಹಾಶಿವರಾತ್ರಿ ಭಾರತದಾದ್ಯಂತ ಹಿಂದೂಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂತಹ ಪ್ರಮುಖ ಹಬ್ಬ. ಕೆಲವರು ಮನೆಯಲ್ಲಿಯೇ ಶಿವರನ್ನು ಆರಾಧಿಸ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಹೀಗೆ ಭಕ್ತರು ಶಿವನ ಪೂಜೆಯನ್ನು ಮಾಡುವಾಗ ತಿಳಿದೋ ತಿಳಿಯದೇನೋ ಕೆಲವೊಂದು ಹೂವುಗಳನ್ನು ಅರ್ಪಿಸ್ತಾರೆ. ಇದರಿಂದ ಒಂದಷ್ಟು ತಪ್ಪುಗಳು ಕೂಡ ಸಂಭವಿಸಬಹುದು. ಶಿವನ ಪೂಜೆಯಲ್ಲಿ ಗಂಟೆಯ ಎಲೆಗಳು, ಧೂತರುಗಳು, ಅಕ್ಹೂಗಳು ಮತ್ತು ಭಾಂಗನ್ನು ಅರ್ಪಿಸೋದು ವಿಶೇಷ ಮಹತ್ವವನ್ನು ಹೊಂದಿದೆ. ಆದರೆ ಕೆಲವು ಹೂವುಗಳನ್ನು ಶಿವನ ಪೂಜೆಗೆ ಬಳಸಬಾರದು ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಅದೇನಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರ ಪ್ರಾಬಲ್ಯ ಹೆಚ್ಚು ಅನ್ನೋ ವಾದ ವಿವಾದ ಶುರು ಆಗುತ್ತೆ. ಇದು ಶಿವನ ಕೋಪಕ್ಕೆ ಕಾರಣವಾಗುತ್ತೆ. ಶಿವನು ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಲಿಂಗರೂಪಿಯಾಗಿ ದರ್ಶನವನ್ನು ಕೊಡ್ತಾನೆ ಅನ್ನೋದು ಪ್ರತೀತಿ. ಇದೇ ಕಾರಣಕ್ಕೆ ಭಕ್ತರು ಮಹಾಶಿವರಾತ್ರಿಯಂದು ಶಿವನನ್ನು ಮೆಚ್ಚಿಸಲು ಆತನಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಮಹಾಶಿವರಾತ್ರಿಯಂದು ಶಿವನಿಗೆ ಇಷ್ಟವಾದ ಹೂವುಗಳನ್ನು ಮಾತ್ರ ಅರ್ಪಿಸಬೇಕು. ಶಿವನಿಗೆ ಪ್ರಿಯವಾದ ಮತ್ತು ಇಷ್ಟವೇ ಇಲ್ಲದಂಥ ಹೂವುಗಳು ಯಾವುದು? ಪುರಾಣಗಳ ಪ್ರಕಾರ ಬ್ರಹ್ಮನಿಗೆ ಜ್ಯೋತಿರ್ಲಿಂಗದ ಮೂಲ ಸಿಗದಿದ್ದಾಗ ಅವನು ಕೇತಕಿ ಹೂವನ್ನು ತನ್ನ ಸುಳ್ಳು ಸಾಕ್ಷ್ಯದ ಭಾಗವನ್ನಾಗಿ ಮಾಡಿಕೊಳ್ತಾನಂತೆ. ಬ್ರಹ್ಮನು ಶಿವನಿಗೆ ಜ್ಯೋತಿರ್ಲಿಂಗವನ್ನು ಮೊದಲು ನೋಡಿದ್ದೇನೆ ಅಂತ ಸುಳ್ಳು ಹೇಳಿ ಕೇತಕಿ ಹೂವುಗಳನ್ನು ಸಾಕ್ಷಿಯಾಗಿ ಅರ್ಪಿಸ್ತಾನಂತೆ. ಈ ಮೋಸದ ಕಾರ್ಯದಿಂದ ಶಿವನು ತುಂಬ ಕೋಪಗೊಳ್ತಾನಂತೆ. ಅಲ್ಲದೆ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿ ಬಿಡ್ತಾನಂತೆ. ಇದರಿಂದಾಗಿ ಕೇತಕಿ ಹೂವನ್ನು ಶಿವನ ಪೂಜೆಗೆ ಬಳಸೋದಿಲ್ಲ. ಕೇತಕಿ ಹೂವನ್ನು ಇಂದಿನಿಂದ ನಾನು ಸ್ವೀಕರಿಸೋದಿಲ್ಲ ಅಂತ ಶಿವ ಶಾಪ ಕೊಡ್ತಾನೆ. ಇದೇ ಕಾರಣಕ್ಕೆ ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸಬಾರದು. ಇದು ಶಿವನ ಕೋಪಕ್ಕೆ ಕಾರಣ ಆಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮಹಾಶಿವರಾತ್ರಿಯ ದಿನ ವಿಶೇಷ ಜಾಗರಣೆ, ಉಪವಾಸ, ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಈ ದಿನ ಶಿವಲಿಂಗಕ್ಕೆ ನೀರು, ಹಾಲು, ಜೇನುತುಪ್ಪ, ಮೊಸರು, ತುಪ್ಪ, ವೀಳ್ಯದೆಲೆಗಳನ್ನು ಅರ್ಪಿಸೋದ್ರಿಂದ ಶಿವನು ಸಂತೃಪ್ತನಾಗ್ತಾನೆ, ಭಕ್ತರಿಗೆ ಆಶೀರ್ವಾದ ಕೊಡ್ತಾನೆ ಅಂತ ನಂಬಿಕೆ ಇದೆ. ವೀಕ್ಷಕರೇ, ನೋಡಿದ್ರಲ್ಲ, ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಯಾವುದೇ ಹೂವುಗಳನ್ನು ತಪ್ಪಾಗಿಯೂ ಅರ್ಪಿಸಬೇಡಿ. ಇದು ಶಿವನ ಕೋಪಕ್ಕೆ ಕಾರಣವಾಗಬಹುದು. ಹಾಗಾಗಿ ಶಿವನಿಗೆ ಪ್ರಿಯವಾದಂತಹ ಹೂವುಗಳನ್ನು ವೀಳ್ಯದೆಲೆ, ಬಿಲ್ಪತ್ರೆ, ಧೂತರ, ಕಾಡು ಕಣಗಿಲೆ, ಗರಿಕೆ, ಪಾರಿಜಾತ, ಮಲ್ಲಿಗೆ, ಕಮಲ, ಶಂಖಪುಷ್ಪ, ಬಿಳಿ ಮತ್ತು ನೀಲಿ ಅಪಾರಿಜಾತ ಈ ಹೂವುಗಳನ್ನು ಅರ್ಪಿಸೋದ್ರಿಂದ ಶಿವನ ಆಶೀರ್ವಾದ ಸಿಗುತ್ತೆ ಅನ್ನಲಾಗಿದೆ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಓಂ ನಮಃ ಶಿವಾಯ ಅಂತ ಬೀಜಾಕ್ಷರವನ್ನು ಬರೆದು ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.